ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಬಡವರ ಕಷ್ಟ ಏನು, ಬಡವರ ಜೀವನ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವರು ಬಡವರ ಪರ ಮಾತಾಡಿದ್ದಾರೆ. ಯಾಕೆ ನೀನು ಆಶ್ರಮದಲ್ಲಿದ್ದಾಗ ಕಷ್ಟ ಪಡ್ಲಿಲ್ವಾ? 3 ಹೊತ್ತು ಊಟಕ್ಕೆ ಅಲಿತಿರ್ಲಿಲ್ವಾ? ಏನೋ ಈಗ ಅನುಕೂಲ ಬಂದುಬಿಟ್ಟಿದೆ ಅನ್ನೋ ಮಾತ್ರಕ್ಕೆ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಹಳೇದೆಲ್ಲ ಮರಿಬೇಡ ನೀನು. ತಾತ, ನೀವು ಹೀಗೆ ಬಡವ್ರ ಪರ ಮಾತಾಡ್ತಾ ಇದ್ರೆ ನಮ್ಮ ವ್ಯವಹಾರ ವಹಿವಾಟು ಎಲ್ಲ ನೆಲ ಕಚ್ಚಿಬಿಡುತ್ತೆ. ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ನೀವೇ ಹೇಳ್ತೀರಾ. ಈಗ ನೀವೇ ಆ ನಿಯಮನ ಮುರಿತಾ ಇದ್ದೀರಾ. ಇದು ನ್ಯಾಯನಾ? ನಾವ್ಯಾವತ್ತು ನಮ್ಮ ಮನೆ ಕೆಲಸದವ್ರನ್ನಾಗ್ಲಿ ನಮ್ಮ ಊರಿನ ಜನರನ್ನಾಗ್ಲಿ ಹೊರಗಿನವ್ರು ಅಂತ ತಿಳ್ಕೊಂಡೇ ಇಲ್ಲ. ಉಳಿಸ್ಕೊಂಡು ಹೋಗೋದು ಅಂದ್ರೆ ಕೈಲಾಗದವರಿಗೆ ಹಿಂಸೆ ಕೊಡೋದು ಅಂತಲ್ಲ, ಕೈ ಹಿಡಿದು ಅವ್ರಿಗೆ ಸಹಾಯ ಮಾಡೋದು ಅಂತ ಅರ್ಥ. ಬದುಕಬೇಕು, ಇನ್ನೊಬ್ಬರನ್ನ ಬದುಕೋಕ್ ಬಿಡ್ಬೇಕು. ಮೊದಲು ಭಾಗ್ಯಮ್ನ ಹತ್ರ, ಕರ್ಣನ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ. ಅಮ್ಮ, ಕರ್ಣ, ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಯ್ತು, ನಮಗೆ ಕ್ಷಮಿಸ್ಬಿಡಿ. ತಾತ ಹೇಳ್ದಾಗೆ ನಾವಿನ್ನೂ ಚಿಕ್ಕೋರು. ನಡೆದಿದ್ದೆಲ್ಲ ಮರೆತು ನಮ್ಮನ್ನು ಕ್ಷಮಿಸ್ಬಿಡಿ.